ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮಗೊಂದು ಖುಷಿ ವಿಚಾರ ಹೇಳಬೇಕು ನಿಮ್ಮ ಜೊತೆ. ಇವತ್ತು ನಾನು ಪ್ರತಿಲಿಪಿಗೆ ಬರ್ತಿರೋ ಅಂಥ ನನ್ನ ಈ ಕತೆಗೆ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ, ಈ ಕತೆಗೆ 1,00,000 ಓದುಗರು ಸಿಕ್ಕಿದ್ದಾರೆ ಅನ್ನೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆನೂ ಆಗ್ತಾಯಿದೆ. ಅದಕ್ಕೆಲ್ಲನೂ ನನ್ನ ಪ್ರೀತಿಯ ಓದುಗರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನು ಪ್ರತಿಲಿಪಿಗೆ ಬಂದು ಹೆಚ್ಚು ದಿನ ಆಗಿರಲಿಲ್ಲ, ಆದ್ರೂ ನನಗೆ ತುಂಬ ಪ್ರೋತ್ಸಾಹ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ನನ್ನ ಓದುಗರು. ಪ್ಲೀಸ್ ನೀವು ಸಹ, ನಾನು ಈ ಕತೆ ಹೇಳ್ತಾ ಇದ್ದೀನಲ್ಲ, ನೀವು ಸಹ ನನಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹೌದಾ ಅಪ್ಪು, ನಕ್ರೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತೀನಾ? ಅವಳ ಮುಖದತ್ತ ಬಾಕಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೋಹಕವಾಗಿ ಬಿಸುಗುಟ್ಟಿದ್ದ ಶರಶ್ಚಂದ್ರ. ಅವನ ಬಿಸಿಯುಸಿರಿನ ಶಾಖಕ್ಕೆ ಇಹಕ್ಕೆ ಬಂದವಳು. ಅವನಿಗೆ ಸರ್ರನೆ ಬೆನ್ನು ಹಾಕಿ ನಿಂತಿದ್ದಳು ಹುಡುಗಿ. ಅದು ನಾನು ಹಂಗೆ ಹೇಳಿದ್ದಲ್ಲ. ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತವ ಇಲ್ಲಿ ಬಂದಿದ್ದು. ಅದು ನನ್ನಿಂದವ ನೀವು ಶಾನೆ ಕಷ್ಟಪಡೋ ಹಂಗಾಯ್ತಲ್ಲ ನಿನ್ನೆಯ. ಅದಕ್ಕೆ ಗಾಬರಿಯಿಂದ ತಡೆದು ಹೇಳಿದ್ದಳು ಪ್ರಾರ್ಥನಾ. ಓ, ಈಸ್ ಇಟ್? ಅದಕ್ಕೆ ಬಂದಿದ್ದ ನೀನು ಇಲ್ಲಿವರೆಗೂ? ಬರೀ ಸಾರಿ ಕೇಳೋದಕ್ಕೆ ಅಂತ ಬಂದ? ನಾನು ಸಿಕ್ಕಿದಾಗ ಕೇಳಿದರೆ ಸಾಕಾಗೋದಪ್ಪ. ಈಗೇನಂತ ಅರ್ಜೆಂಟ್ ಇರೋದು ಅಲ್ವಾ? ತನ್ನ ಪಟ್ಟು ಬಿಡದೆ ಅವಳ ಮುಂದೆ ಮತ್ತೆ ಬಂದು ನಿಂತು ಮೃದುವಾಗಿ ಕೇಳಿದ್ದ ಶರಶ್ಚಂದ್ರ. ಅದು ನನ್ನಿಂದ ನೀವು ರಾತ್ರಿಯೆಲ್ಲ ಅಲಿಯಂಗಾಯ್ತು ಅಂತವ ರಂಗಜ್ಜ ಹೇಳಿದ್ರಲ್ಲ, ನನಗೂ ಹಾಗೆ ಅನ್ನಿಸ್ತು. ಅದಕ್ಕೆ ಆಗ್ಲಿಂದ ನೀವು ಬರೋದನ್ನೇ ನೋಡ್ತಿದ್ದೆ, ಮ್ಯಾಕೆ ಕಾಣಿಸ್ಲಿಲ್ಲ ನೀವು. ಅದಕ್ಕೆ ನಿಮ್ಮ ರೂಮಿನ ತಾವು ಬಂದೆ ಕ್ಷಮೆ ಕೇಳೋಕ್ಕೆ ಅಂತವ. ನೋಡಿದ್ರೆ ಮಲಗಿದ್ರಿ ಈ ಟೈಮಾಗೆ. ನನಗೆ ಭಯ ಆಗ್ಬಿಡ್ತು, ಹುಷಾರಾಗಿದ್ದೀರೋ, ಏನಾರ ಜ್ವರಗಿರ ಬಂದ್ಬಿಟ್ಟೈತೋ ಅಂತವ. ಅದಕ್ಕೆ ಒಳಗೆ ಬಂದ್ಬಿಟ್ಟೆ ಎಂದಿದ್ದಳು ಪ್ರಾಮಾಣಿಕವಾಗಿ. ಹಾಯ್ ಎನಿಸಿತ್ತು ಅವನ ಮನಸ್ಸಿಗೆ ಅವಳ ಮಾತು ಕೇಳಿ, ಅವಳಿಗೆ ತನ್ನ ಕುರಿತಾಗಿ ಇರುವ ಕಾಳಜಿ ನೋಡಿ. ಮನಸ್ಸಿಗೆ ಒಂದು ಥರವಾದ ನಿಶ್ಚಿಂತ ಭಾವ. ಸಾಕು, ಈ ಜನ್ಮಕ್ಕೆ ಇಷ್ಟಿದ್ದರೆ ಸಾಕು, ಸಾರ್ಥಕವಾಯಿತು ನನ್ನ ಜೀವನ. ತನ್ನ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ತೋರುವ ಒಂದು ಜೀವ ಈ ಮನೆಯಲ್ಲಿದೆ ರಂಗಜ್ಜನನ್ನು ಹೊರತುಪಡಿಸಿದರೆ ಎಂಬ ಯೋಚನೆಯೇ ಅವನಿಗೆ ಸಮಾಧಾನ ಸಂತೋಷ ನೀಡಿತ್ತು. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ನಿನ್ನ ಈ ಕಾಳಜಿ ನನಗೆ ಒಂದು ತರಹದ ಬದುಕಲು ಸ್ಫೂರ್ತಿ ಅಂದ್ಕೋ. ನನ್ನ ಅಮ್ಮ ಹೋದ್ಮೇಲೆ ನಾನು ಇಂತಹ ಕಾಳಜಿ ಪ್ರೀತಿ ಎಲ್ಲವನ್ನ ನೋಡಿದ್ದೇ ಇಲ್ಲ. ನಿನಗೆ ನನ್ನ ಬಗ್ಗೆ ಇರುವ ಕಾಳಜಿ ನೋಡಿ ಇನ್ನೂ ಕೆಲವು ವರ್ಷಗಳಾದರೂ ಬದುಕಬೇಕು ಎಂಬ ಬಯಕೆ ಆಗ್ತಾ ಇದೆ ನನಗೆ ಅಪ್ಪು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಎಂದವನೇ ಮೃದುವಾಗಿ ಅವಳ ನೆತ್ತಿಗೆ ತುಟಿಸೋಕಿಸಿ ಸರ್ರನೆ ತಿರುಗಿ ಹೊರನಡೆದು ಬಿಟ್ಟಿದ್ದ ಶರಶ್ಚಂದ್ರ. ಹೊರನಡೆದವನಿಗೆ ಅಲ್ಲಿಯೇ ನಿಂತಿದ್ದ ಶಾಂಭವಿಯ ಕೆಂಗಣ್ಣಿನ ನೋಟ ಎದುರಾಗಿತ್ತು. ಘಕ್ಕನೆ ನಿಂತು ಬಿಟ್ಟಿದ್ದ ಶರಶ್ಚಂದ್ರ. ಒಂದು ಕ್ಷಣ ಸಣ್ಣ ಗಾಬರಿಯಾಯಿತು ಅವನಿಗೆ. ಓ, ಎಲ್ಲವನ್ನೂ ನೋಡಿದಾಳೆ ಹಾಗಾದರೆ. ದಟ್ಸ್ ಫೈನ್. ಒಂದಲ್ಲ ಒಂದು ದಿನ ಇವೆಲ್ಲವನ್ನು ಎದುರಿಸಲೇಬೇಕಲ್ವಾ? ಯಾವಾಗಾದ್ರೇನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ನೋಡಿಯೂ ನೋಡದವನಂತೆ ಹೊರಟಿದ್ದವನನ್ನು ತಡೆದಿತ್ತು ಅವಳ ಧ್ವನಿ. ನಿಂತ್ಕೋ ಅಣ್ಣ. ಅದೇನೋ ಅಂತಾರಲ್ಲ, ಉಪದೇಶ ಮಾಡೋಕ್ಕೆ ಬದನೆಕಾಯಿ ತಿನ್ನೋಕೆ ಅಂತ. ಹಾಗಾಗಿದೆ ನಿನ್ನ ಕಥೆ. ಉಪದೇಶ ಬೇರೆಯವರಿಗೆ ಮಾಡೋದು ಮಾತ್ರವಲ್ಲ, ಅದನ್ನು ತಾವೂ ಜೀವನದಲ್ಲಿ ಮಾಡಬೇಕು. ಓ, ಎಷ್ಟು ದಿನದಿಂದ ನಡೀತಾ ಇದೆ ಇವೆಲ್ಲ? ಅದಕ್ಕೇನಾ ನೀನು ಇವಳನ್ನು ಮನೆಗೆ ಕರೆದುಕೊಂಡು ಬಂದಿರೋದು? ನಿನ್ನ ವಯಸ್ಸೇನು, ಅವಳ ವಯಸ್ಸೇನು? ಛೀ, ಹೀಗೆಲ್ಲ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಇವಳ ಧ್ವನಿ ಕೇಳಿ ಗಾಬರಿಯಿಂದ ಹೊರಬಂದಿದ್ದಳು ಪ್ರಾರ್ಥನಾ. ಬಾರೆ, ಬಾ. ಆಹಾಹಾ, ಬರೋದು ನೋಡು. ಏನು ಗೊತ್ತಿಲ್ಲದಿರೋ ಮಳ್ಳಿ ಹಾಗೆ ಮಾಡೋದೆಲ್ಲ ಮಾಡಿ ಈಗೇನು ತಿಳಿದೇ ಇಲ್ಲ ಪಾಪ. ನಿಮ್ಮಂಥವರ ಗುಣ ನನಗೆ ಗೊತ್ತಿಲ್ವಾ? ಶ್ರೀಮಂತರಾದರೆ ಸಾಕಲ್ವಾ ನಿಮಗೆಲ್ಲ? ಅವನು ನಿಮ್ಮ ದೊಡ್ಡಣ್ಣನ ವಯಸ್ಸಿನವರಾದರೂ ಸರಿ, ಬಲೆಗೆ ಹಾಕ್ಕೊಂಡು ಬಿಡ್ತೀರಾ ನೀವು? ನಿಮ್ಮಂಥ ಭಿಕಾರಿಗಳಿಗೆ ಜೀವನದಲ್ಲಿ ಸೆಟ್ಲ್ ಆಗೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಎಲ್ಲಿ ಸಿಗುತ್ತೆ ಅಲ್ವಾ? ಬಾಯಿಗೆ ಬಂದ ಹಾಗೆ ಹೊಲಸು ಮಾತನಾಡಿಬಿಟ್ಟಿದ್ದಳು ಶಾಂಭವಿ. ಪ್ರಾರ್ಥನಾ ಅಂತೂ ಅವಳ ಮಾತಿನ ಧಾಟಿಗೆ ಸಿಲುಕಿ ಜರ್ಜರಿತಳಾಗಿ ಹೋಗಿದ್ದಳು. ಭೂಮಿಯೇ ಬಾಯಿ ತೆರೆದು ತನ್ನನ್ನು ನುಂಗಬಾರದೇ ಎನಿಸಿಬಿಟ್ಟಿತ್ತು ಅವಳಿಗೆ. ಕಣ್ಣೀರು ಕೆನ್ನೆಗಿಳಿದಿತ್ತು. ಛಟಾರ್ ಎಂಬ ಶಬ್ದ ಕೇಳಿ ಇಹಕ್ಕೆ ಬಂದಿದ್ದಳು ಪ್ರಾರ್ಥನಾ. ಶರಶ್ಚಂದ್ರ ಶಾಂಭವಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ಕೆನ್ನೆಗೆ ಬಾರಿಸಿಬಿಟ್ಟಿದ್ದ.
ಮೈಂಡ್ ಯುವರ್ ಟಂಗ್ ಶಾಂಭವಿ, ನಾಲಿಗೆ ಬಿಗಿಹಿಡಿದು ಮಾತನಾಡು. ಏನು ಏನು ಗೊತ್ತಿದೆ ನಿನಗೆ ಅವಳ ಬಗ್ಗೆ? ಹೀಗೆ ಅವಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ. ಅವಳ ಸಂಬಂಧದ ಬಗ್ಗೆ ನಿನಗೇನು ಗೊತ್ತಿದೆ? ಹಾಂ? ಅವಳು ಏನೋ ಹೇಳುವವನನ್ನು ಸರ್ ಎಂದು ತಡೆದಿದ್ದಳು ಪ್ರಾರ್ಥನಾ. ನೋ ಪ್ರಾರ್ಥನಾ, ಇವತ್ತು ಒಂದು ತೀರ್ಮಾನ ಆಗಿ ಬಿಡಲಿ. ನನ್ನ ತಡಿಬೇಡ. ಯಾವುದೇ ಕಾರಣಕ್ಕೂ ನಾನು ಇವತ್ತು ಸುಮ್ಮನೆ ಇರುವವನೇ ಅಲ್ಲ ಎಂದವನೇ ಶಾಂಭವಿಯ ಕೈ ಹಿಡಿದು, ನಡಿ ನನ್ನ ಜೊತೆ ಪ್ರಾರ್ಥನಾ, ನೀನು ನಡಿ, ಎಲ್ಲರ ಮುಂದೆನೇ ಹೇಳ್ತೀನಿ ಇವತ್ತು ಇರುವ ವಿಷಯವನ್ನು ಎನ್ನುತ್ತಾ ಎಳೆದೊಯ್ದಿದ್ದ ಶಾಂಭವಿಯನ್ನು ಶರಶ್ಚಂದ್ರ. ಅವರ ಹಿಂದೆಯೇ ನಡೆದಿದ್ದಳು ಗಾಬರಿಯಿಂದ ಪ್ರಾರ್ಥನಾ. ಇದ್ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇವಯ್ಯ? ಈಗೇನಾರ ನನ್ನ ಮದುವೆ ಆಗಿರೋ ವಿಷಯ ಹೇಳಿದ್ರೆ ಆಮ್ಯಾಕೆ ಇವರ ಮೇಘನಾ ಮೇಡಮ್ ಮದುವೆಗೆ ತೊಂದರೆ ಆಗಕ್ಕಿಲ್ವಾ? ಬುದ್ಧಿ ಬೇಡವಾ ಇವಯ್ಯಂಗೆ? ಅವಳ ಭಯವೇ ಬೇರೆ ಪಾಪ. ಅವಳಿಗೆ ಶರಶ್ಚಂದ್ರನ ಮನಸ್ಸಿನಲ್ಲೇನಿದೆ ಎಂದು ತಿಳಿದೇ ಇಲ್ಲ. ರಂಗಜ್ಜ ಇಲ್ಲಿ ಬನ್ನಿ ಕರೆದಿದ್ದ ಶರಶ್ಚಂದ್ರ. ಬಂದೆ ಚಂದ್ರು, ಯಾಕೆ ಏನಾಯಿತು ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದಿದ್ದರು ರಂಗಜ್ಜ. ಸರಿಯಾಗಿ ಕೇಳಿಸ್ಕೋ ಶಾಂಭವಿ, ನೀನು ಇವಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಅವಳು ಯಾರು ಅಂತ ಗೊತ್ತಾ ನಿನಗೆ? ಅವಳ ನನ್ನ ಸಂಬಂಧದ ಬಗ್ಗೆ ಹಾಂ ಎಂದು ಅವಳನ್ನೇ ತೀಕ್ಷ್ಣವಾಗಿ ನೋಡಿದ್ದ ಶರಶ್ಚಂದ್ರ. ಇಷ್ಟೆಲ್ಲ ನೀನು ಮಾತನಾಡಿದ್ದು ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಹೆಂಡತಿಗೆ. ಶಿ ಈಸ್ ಮೈ ವೈಫ್ ಡ್ಯಾಮಿಟ್, ಅಬ್ಬರಿಸಿಬಿಟ್ಟಿದ್ದ ಶರಶ್ಚಂದ್ರ. ಅವನ ಮಾತನ್ನು ಕೇಳಿ ದಿಗ್ಭ್ರಾಂತಳಾಗಿ ಬಿಟ್ಟಿದ್ದಳು ಶಾಂಭವಿ. ರಂಗಜ್ಜನಿಗಂತೂ ಆಶ್ಚರ್ಯವಾಗಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಸಂತೋಷವಾಗಿತ್ತು. ಪ್ರಾರ್ಥನಾ ಅಂತೂ ಅನಾಹುತವಾಯಿತು ಎಂಬಂತೆ ಅಳುಮುಖ ಮಾಡಿಕೊಂಡು ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಳು. ನಿಮಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಸುಳ್ಳು ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇದೇ ಸತ್ಯ. ಅವಳು ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಎಂದು ನಡೆದ ಸಂಗತಿಗಳೆಲ್ಲವನ್ನೂ ವಿವರವಾಗಿ ಹೇಳಿದ್ದ ಶರಶ್ಚಂದ್ರ ಅವರ ಮುಂದೆ. ಕೇಳಿದ ಶಾಂಭವಿ ವಿಷಯವನ್ನು ಅರಗಿಸಿಕೊಳ್ಳಲಾಗದೆ ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತು ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡಿದ್ದಳು. ಇಷ್ಟಕ್ಕೂ ಈ ವಿಷಯವನ್ನು ಬಹಿರಂಗಪಡಿಸಿ ಇನ್ನೂ ಓದುತ್ತಿರುವ ಚಿಕ್ಕ ಹುಡುಗಿಯ ಭವಿಷ್ಯವನ್ನು ಹಾಳು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಈಗ ಹೇಳುವ ಹಾಗೆ ನೀನೇ ಮಾಡಿದ್ದು. ನಿನ್ನ ದರಿದ್ರದ ಮಾತುಗಳು ನನ್ನ ಅನಿವಾರ್ಯತೆಗೆ ಸಿಕ್ಕುವಂತೆ ಮಾಡಿತು. ಹೇಳಲೇಬೇಕಾಯಿತು ನಾನು ಇರುವ ವಿಷಯವನ್ನು. ಇನ್ನು ಮುಂದಾದರೂ ನಿನ್ನ ದರಿದ್ರದ ನಾಲಿಗೆ ಸ್ವಲ್ಪ ಲಗಾಮು ಹಾಕಿದರೆ ನಿನಗೇ ಒಳ್ಳೆಯದು. ಈ ಮನೆಯಲ್ಲಿ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅವಳಿಗೂ ಇದೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚೇ ಅಧಿಕಾರ ಇದೆ. ಈ ಮನೆಯ ಸೊಸೆಯವಳು. ಮದುವೆ ಅನಿವಾರ್ಯಕ್ಕೆ ಆಗಿರಲಿ, ಯಾವುದೇ ಸಂದರ್ಭದಲ್ಲೇ ಆಗಿರಲಿ, ಅದು ಮದುವೆಯೇ. ಅದು ಕೂಡ ಶಾಸ್ತ್ರೋಕ್ತವಾಗಿ ನಡೆದ ಮದುವೆ ನಮ್ಮದು. ನಿನಗೆ ಈಗಾದರೂ ಅರ್ಥ ಆಯಿತು ಅನ್ಕೋತೀನಿ. ಹಾಂ, ಇನ್ನೂ ಒಂದು ಮಾತು. ಈ ವಿಷಯವನ್ನು ಹೊರಗೆ ಎಲ್ಲೂ ಡಂಗುರ ಸಾರುವ ಅವಶ್ಯಕತೆ ಇಲ್ಲ. ನನಗೇನೂ ತೊಂದರೆ ಇಲ್ಲ ಇದರಿಂದ. ಆದರೆ ಓದುವ ಹುಡುಗಿ ಅವಳಿಗೆ ತೊಂದರೆ ಆಗೋದು ನನಗೆ ಇಷ್ಟವಿಲ್ಲ. ಈ ವಿಷಯ ಹೊರಗೆ ಬಂದರೆ ನಿನಗೂ ಮರ್ಯಾದೆಯ ಪ್ರಶ್ನೆ ಅಲ್ವಾ? ನೀನು ಹೇಳಲ್ಲ ಅಂತ ಗೊತ್ತು ಬಿಡು ನನಗೆ ಎಂದು ಅವಳನ್ನೇ ನೋಡಿ ಸೊಟ್ಟ ನಗು ನಗುತ್ತಿದ್ದ ಶರಶ್ಚಂದ್ರ ವ್ಯಂಗ್ಯವಾಗಿ. ಐ ಆಮ್ ಸಾರಿ ಪ್ರಾರ್ಥನಾ, ನಿನಗೆ ಹೇಳದೆ ಕೇಳದೆ ವಿಷಯ ಬಹಿರಂಗಪಡಿಸಿದೆ. ಸಾಧ್ಯವಾದರೆ ಕ್ಷಮಿಸಿಬಿಡು ಎಂದು ಹುಡುಗಿಯ ಸನಿಹ ಬಂದು ಉಸಿರಿದವನೇ ಅಲ್ಲಿ ಕ್ಷಣವೂ ನಿಲ್ಲದೆ ತನ್ನ ರೂಮಿನ ಕಡೆ ನಡೆದು ಬಿಟ್ಟಿದ್ದ ಶರಶ್ಚಂದ್ರ. ಶಾಂಭವಿಗೆ ತಾನು ಕೇಳಿದ ವಿಷಯವನ್ನು ಅರಗಿಸಿಕೊಳ್ಳುವುದೇ ಕಷ್ಟವಾಗಿತ್ತು. ಇದೆಲ್ಲ ನಂಬುವ ವಿಷಯವೇ? ಛೀ, ಈ ಹಳ್ಳಿಗಮಾರಿ ಭಿಕಾರಿ ನನ್ನ ಅತ್ತಿಗೆಯೇ? ನೋ, ನೆವರ್. ಅವಳನ್ನು ನಾನೆಂದು ನನ್ನ ಅತ್ತಿಗೆ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಅದು ಅವಳು ನನ್ನ ವಯಸ್ಸಿನವಳು. ಅವಳನ್ನು ನಾನು ನೆವರ್ ಹಲ್ಲು ಕಡಿದಿದ್ದಳು ಶಾಂಭವಿ. ಅಣ್ಣನಿಗೆ ಬುದ್ಧಿಯಲ್ಲಿ ಮಣ್ಣು ತಿನ್ನಲು ಹೋಗಿತ್ತೋ? ತನಗಿಂತ ಅರ್ಧ ವಯಸ್ಸಿನ ಹುಡುಗಿಯನ್ನು ಮದುವೆ ಆಗಿದ್ದೀನಿ ಅಂತಾನಲ್ಲ. ಏನನ್ನೆಲ್ಲ ನೋಡಿದ ಜನ ನೋಡಿ ಅಪಹಾಸ್ಯ ಮಾಡಿ ನಗಲ್ವಾ? ಇವನು ಮಾಡಿದ ಘನಂದಾರಿ ಕೆಲಸಕ್ಕೆ ನಾನು ಅನುಭವಿಸಬೇಕು. ಅವನು ಹೇಳಿದ ಹಾಗೆ ನಾನು ಏನಾದರೂ ಈ ವಿಷಯವನ್ನು ಹೊರಗೆಲ್ಲಾದರೂ ಬಾಯಿ ಬಿಟ್ಟರೆ ನನಗೇ ಅಪಮಾನ. ಬೇಡ, ಯಾರು ಹೇಗಾದರೂ ಹಾಳಾಗಲಿ, ನಾನು ಇನ್ಮುಂದೆ ಇದಕ್ಕೆಲ್ಲ ತಲೆ ಹಾಕದೆ ದೂರ ಉಳಿದು ಬಿಡುತ್ತೇನೆ. ನಾನು ಮದುವೆ ಆಗುವ ಹುಡುಗನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಏನೆಂದುಕೊಳ್ಳಲ್ಲ ಅವನು. ಯೋಚಿಸಿ ತಲೆ ಕೆಟ್ಟು ಹೋಯಿತು ಅವಳಿಗೆ. ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಮುಂದೇನು ಕಥೆ ಎಂದು ತಲೆ ಕೆಡಿಸಿಕೊಂಡು ನಿಂತು ಬಿಟ್ಟಿದ್ದಳು ಪ್ರಾರ್ಥನಾ. ಶರಶ್ಚಂದ್ರ ಹೇಳಿದ ವಿಷಯ ಕೇಳಿ ಹೇಳತೀರದ ಆನಂದವಾಗಿತ್ತು ರಂಗಜ್ಜನಿಗೆ. ದೊಡ್ಡಮ್ಮ ನೋಡಿ, ನಿಮಗೆ ಈ ಮನೆಗೆ ತಕ್ಕ ಸೊಸೆ ಬಂದವಳೆ. ಎಂಥ ಚಿನ್ನದಂಥ ಹುಡುಗಿನ ಮದುವೆ ಆಗವನೇ ನಮ್ಮ ಚಂದ್ರು. ಯಾವ ಸಂದರ್ಭದಲ್ಲೇ ಮದುವೆ ಆಗಿರಲಿ ಅವನು. ಮದುವೆನೇ ಅಲ್ವಾ? ನಂಗಂತೂವೇ ಶಾನೆ ಖುಷಿಯಾಗದೆ ಬಿಡಿ. ನಿಮ್ಮ ಪುಟ್ಟ ಸೊಸೆ ಕೈಲಿ ದೇವರಿಗೆ ತುಪ್ಪದ ದೀಪ ಹಚ್ಚಕ್ಕೆ ಹೇಳ್ತೀನಿ ಇರಿ ಎಂದುಕೊಂಡು ಸಡಗರದಿಂದ ಹುಡುಗಿಯ ಹತ್ತಿರ ಬಂದರು ರಂಗಜ್ಜ. ಪುಟಕ, ನಂಗಂತೂವೇ ವಿಷಯ ಕೇಳಿ ಶಾನೆ ಖುಷಿಯಾಯ್ತಾ ಇದೆ ಕಣವ. ಬಾ ಇಲ್ಲಿ ದೇವರ ಮನೆ ತಾವು ಹೋಗಿ ತುಪ್ಪದ ದೀಪ ಹಚ್ಚುವಂತೆ. ಈ ಮನೆಯ ಸೊಸೆ ಕಣವ ನೀನು. ದೊಡ್ಡಮ್ಮ, ಅದೇ ನಮ್ಮ ಚಂದ್ರು ಅಮ್ಮ ಇದ್ದಿದ್ರೆ ಶಾನೆ ಸಂತೋಷ ಪಡೋರು.
ಎಂದಿದ್ದರು. ತಾತ, ಅದು ನಾನು ಹೆಂಗೆ ಈ ಮನೆ ಸೊಸೆ ಆಗಕ್ಕೈತದೆ? ಈ ಮದುವೆನೇ ಅಲ್ಲ ತಾತ. ಏನೋ ಅನಿವಾರ್ಯಕ್ಕೆ ನನಗೆ ಅರಿಶಿಣದ ದಾರ ಬಿಗ್ದವ್ರೆ ಅಷ್ಟೇಯ ತಾತ. ಇದನ್ನೆಲ್ಲ ಮದುವೆ ಅನ್ನಕ್ಕದ ಎಂದಿದ್ದಳು ಹುಡುಗಿ ಚಿಂತೆಯಿಂದ. ಪುಟ್ಟಕ್ಕ, ನೀನು ಏನೇ ಅಂದ್ಕೊಂಡ್ರೂ ಮದುವೆನೇಯ. ಅದುವೇ ಅಗ್ನಿಸಾಕ್ಷಿಯಾಗಿ ಕಟ್ಟವನೇ ತಾಳಿಯ. ನೀವಿಬ್ರೂ ಏನಾರ ಅಂದ್ಕೊಳ್ಳಿ, ಯಾರಿಗಾರ ಹೇಳಿ ಬುಡಿ, ನನಗೆ ಸಂಬಂಧ ಇಲ್ಲ. ನನ್ನ ಪ್ರಕಾರ ನೀನು ಈ ಮನೆ ಸೊಸೆನೇಯ. ಬಾ ಈಗ ನೀನು ದೇವರಿಗೆ ತುಪ್ಪದ ದೀಪ ಹಚ್ಚು ಎಂದು ಮುಂದೆ ನಡೆದಿದ್ದರು ರಂಗಜ್ಜ. ಹೋಗು, ನೀನು ರಂಗಜ್ಜನ ದೃಷ್ಟಿಯಲ್ಲಿ ಮಾತ್ರ ಈ ಮನೆ ಸೊಸೆ. ನಾನು ಯಾವತ್ತೂ ನಿನ್ನ ಈ ಮನೆಯವಳು ಅಂತ ಒಪ್ಕೊಳ್ಳಲ್ಲ. ಇನ್ನು ಅಣ್ಣ, ಹಾಂ, ಮದುವೆ ಆಗಿರೋದನ್ನೇ ಯಾರಿಗೂ ಹೇಳೋದು ಬೇಡ ಅಂದವನು ನಿನ್ನ ಹೆಂಡತಿ ಅಂತ ಒಪ್ಕೋತಾನ? ನೆವರ್ ಎವರ್ ಎಂದು ಪ್ರಾರ್ಥನಾ ಬಳಿ ಬಂದು ಸಣ್ಣದಾಗಿ ಇಷ್ಟನ್ನು ಹೇಳಿ ವ್ಯಂಗ್ಯ ನಗು ನಡೆದು ಬಿಟ್ಟಿದ್ದಳು ಶಾಂಭವಿ. ವಿಷಾದದ ನಗು ಮೂಡಿತು ಅವಳ ಮುಖದ ಮೇಲೆ. ನನಗೆ ಯಾರೂ ಒಪ್ಕೊಳ್ಳೋದು ಬೇಡ, ನಿಮ್ಮಣ್ಣ ಖುಷಿಯಾಗಿರಲಿ ಅಂತಲೇ ತಾನೇ ನಾನು ಮನೆ ಬಿಟ್ಟು ಹೋಗಿದ್ದು. ಈಗ ನೋಡಿದರೆ ಅವರೇ ಏನೇನೋ ಅವಾಂತರ ಮಾಡಾಕ್ಬಿಟ್ರು. ಅದೇನು ಇದೆ ಅವರ ತಲೆನಾಗೆ ಅನ್ನೋದೇ ಅರ್ಥ ಆಯ್ತಾ ಇಲ್ವಲ್ಲ. ಯಾಕೆ ಕೇಳಬೇಕಿತ್ತು ನಮ್ಮ ಮದುವೆ ವಿಷಯನ? ಕೇಳ್ತೀನಿ, ಅವರನ್ನೇ ಕೇಳ್ತೀನಿ ಎಂದುಕೊಂಡವಳು ದೇವರ ಮನೆಯತ್ತ ನಡೆದಿದ್ದಳು ಪ್ರಾರ್ಥನಾ ರಂಗಜ್ಜ ಹೇಳಿದ್ದನ್ನು ಮಾಡಲು. ಏನು ಹೇಳ್ತಾ ಇದೀಯಾ ನೀನು ಶಾಂಭವಿ? ಇದೆಲ್ಲ ನಿಜಾನಾ? ಇಷ್ಟೆಲ್ಲ ಯಾವಾಗಾಗಿದ್ದು? ನನಗಂತೂ ನಂಬೋಕೆ ಕಷ್ಟ ಆಗ್ತಾ ಇದೆ ಎಂದು ತಲೆಯ ಮೇಲೆ ಕೈ ಹೊತ್ತು ದೊಪ್ಪನೆ ಕುಳಿತು ಬಿಟ್ಟಿದ್ದಳು ಮೇಘನಾ. ಶಾಂಭವಿ ಅವಳಿಗೆ ಕಾಲ್ ಮಾಡಿ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದ್ದಳು. ಪ್ರಾರ್ಥನಾಳನ್ನು ಶರಶ್ಚಂದ್ರ ಮದುವೆ ಆಗಿದ್ದನ್ನು ಕೂಡ. ನಂಬಲೇಬೇಕು ಮೇಡಮ್ ನೀವು. ನಾನು ನಂಬೋಕ್ಕಾಗದೆ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಆದರೆ ಏನು ಮಾಡಲಿ, ನಮ್ಮದೇ ಬೇರೆ ದಾರಿನೇ ಇಲ್ಲ. ನಮ್ಮಣ್ಣ ಇಂಥ ವಿಷಯದಲ್ಲೆಲ್ಲ ಯಾವತ್ತೂ ಸುಳ್ಳು ಹೇಳಲ್ಲ. ಅವನಿಗೆ ಈ ಮದುವೆಯನ್ನು ಬಹಿರಂಗಪಡಿಸುವುದು ಇಷ್ಟವಿಲ್ಲ. ಇಷ್ಟು ಸಾಕಲ್ವಾ ನಮಗೆ? ಇಂಥ ಮದುವೆಯಿಂದ ಯಾರಿಗೇನು ಲಾಭವಿದೆ? ಹೆಂಗಾದರೂ ಹಾಳಾಗಲಿ ಬಿಡಿ ಎಂದಿದ್ದಳು ಶಾಂಭವಿ. ಅವಳ ಮಾತನ್ನು ಕೇಳಿದವಳಿಗೆ ಕೋಪವೋ ದುಃಖವೋ ಅಸಹಾಯಕತೆಯೋ ಜೋರಾಗಿ ಕೂಗಿ ಹತ್ತು ಬಿಡಬೇಕು ಎನ್ನಿಸಿತ್ತು ಮೇಘನಾಗೆ. ಹಾಗಾದರೆ ನಾನು ಇಷ್ಟು ವರ್ಷಗಳ ಕಾಲ ಅವನಿಗೋಸ್ಕರ ಕಾದಿದ್ದಕ್ಕೆ ಅರ್ಥವೇ ಇಲ್ಲವೇ? ನನ್ನ ಪ್ರೀತಿಗೆ ಕಾಯುವಿಕೆಗೆ ಯಾವ ಬೆಲೆಯೂ ಇಲ್ಲವೇ? ನಾನು ಇಷ್ಟು ಶ್ರಮಪಟ್ಟಿದ್ದು ವ್ಯರ್ಥವೇ? ಹಾಗಾದರೆ ಕೈಯಲ್ಲಿದ್ದ ಫೋನ್ ಬಿಸಾಕಿ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡು ಜೋರಾಗಿ ಹತ್ತು ಬಿಟ್ಟಿದ್ದಳು ಮೇಘನಾ. ಈ ಮೇಘನಾ ಮೇಡಮ್ಗೆ ಏನಾಯಿತು? ಇದ್ದಕ್ಕಿದ್ದ ಹಾಗೆ ನಾನು ಮಾತಾಡ್ತಾನೇ ಇದ್ದೀನಿ, ಇವರು ಯಾಕೆ ಕಾಲ್ ಕಟ್ ಮಾಡಿಬಿಟ್ರಲ್ಲ, ಸ್ಟ್ರೇಂಜ್ ಎಂದುಕೊಂಡು ತಾನೂ ಸುಮ್ಮನಾದಳು ಶಾಂಭವಿ. ನೋ, ನೆವರ್. ನನಗೆ ಷರತ್ ಬೇಕೇ ಬೇಕು. ನಾನು ಯಾವುದೇ ಕಾರಣಕ್ಕೂ ಅವನ್ನು ಬೇರೆಯವರಿಗೆ ಬಿಟ್ಟುಕೊಡಲಾರೆ. ನನ್ನ ಪ್ರೀತಿ, ನನ್ನ ತ್ಯಾಗ ಯಾವುದೂ ವ್ಯರ್ಥವಾಗುವುದನ್ನು ನಾನು ಸಹಿಸಲಾರೆ, ಖಂಡಿತ ಸಹಿಸಲಾರೆ. ಕಣ್ಣು ಕೆಂಪಗಾಗಿಸಿಕೊಂಡು ಕೋಪದಿಂದ ತನಗೆ ತಾನೇ ಉಸಿರುಕೊಂಡಿದ್ದಳು ಮೇಘನಾ. ನೀನು ಬೇಕು ಅಂತ ಆ ಹುಡುಗಿಯನ್ನು ಮದುವೆ ಆಗಿಲ್ಲ, ಸಂದರ್ಭ ಆಗಿತ್ತು ಅಂತ ಹೇಳಿದಾಳೆ ಆ ನಿನ್ನ ತಂಗಿ. ಆದರೆ ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲೂ ಆ ಹುಡುಗಿ ಇದ್ದಾಳೆ. ನೀನು ಅವಳಿಂದ ಮೊದಲಿಂದಲೂ ಬಯಸುತ್ತಿದ್ದೆ ನೀನು ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಆ ಕಣ್ಣು ನನಗೆ ಎಲ್ಲವನ್ನೂ ಹೇಳುತ್ತೆ. ಬೇರೆಯವರಿಗೆ ನಿನ್ನ ಕಣ್ಣಿನಲ್ಲಿರುವ ಭಾವ ಅರ್ಥವಾಗದೇ ಇರಬಹುದು, ಆದರೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ಅವಳನ್ನು ಪ್ರೀತಿಸ್ತೀಯ ಅಲ್ವಾ ಏನು? ಪ್ರೀತಿಸ್ತೀಯ ನೀನು? ನನಗೆ ಗೊತ್ತು. ನಿನಗೆ ಮಾತ್ರ ನಿನ್ನ ಪ್ರೀತಿ ಬೇಕು, ನನಗೆ ನನ್ನ ಪ್ರೀತಿ ಬೇಡವಾ? ನಿನಗೆ ಇದು ನ್ಯಾಯ ಅನಿಸುತ್ತಾ? ಹೇಳು ಶರತ್. ತನ್ನ ಕತ್ತಿನ ಚೈನ್ನ ಲಾಕೆಟ್ಟಲ್ಲಿ ಹುದುಗಿದ್ದ ಅವನ ಫೋಟೋವನ್ನೇ ನೋಡುತ್ತಾ ಮಾತನಾಡುತ್ತಿದ್ದಳು ಮೇಘನಾ. ನ್ಯಾಯ ಅಲ್ಲ ತಾನೇ? ನಾನು ಯಾಕೆ ನನ್ನ ಪ್ರೀತಿಯನ್ನು ಬಿಟ್ಟುಕೊಡ್ಲಿ? ನನಗೆ ನನ್ನ ಪ್ರೀತಿ ಸಿಗಲಿಲ್ಲ ಎಂದರೆ ನಿನಗೂ ನಿನ್ನ ಪ್ರೀತಿ ಸಿಗಬಾರ್ದು. ಎಸ್, ಹಾಗೆ ಮಾಡ್ತೀನಿ ನಾನು. ನನ್ನ ಪ್ರೀತಿಯನ್ನು ಎಡಗಾಲಿಂದ ಒದ್ದು ಹೋದೆ ಅಲ್ವಾ ನೀನು? ಅದು ಹೇಗೆ ನಿನ್ನ ಪ್ರೀತಿ ನಿನಗೆ ಸಿಗುತ್ತೆ ಅಂತ ನೋಡಿಯೇ ಬಿಡ್ತೀನಿ ನಾನು. ಈ ಮೇಘನಾಳ ಒಂದು ಮುಖವನ್ನು ಮಾತ್ರ ನೋಡಿದೀಯಾ ನೀನು? ಇನ್ನೊಂದು ಮುಖವನ್ನು ಸದ್ಯದಲ್ಲಿಯೇ ನಾನೇ ತೋರಿಸ್ತೀನಿ ನಿನಗೆ. ಕುಹಕದ ನಗು ನಕ್ಕಿದ್ದಳು ಮೇಘನಾ. ಅದೇನು ಮನೆಹಾಳು ಐಡಿಯಾ ಅವಳ ತಲೆಯಲ್ಲಿ ಓಡುತ್ತಿತ್ತೋ ಅವಳಿಗೇ ಮಾತ್ರ ಗೊತ್ತು ಅದು. ಕಮ್ ಇನ್ಸೈಡ್. ಬಾ ಪ್ರಾರ್ಥನಾ. ಬಾಗಿಲಲ್ಲೇ ನಿಂತು ಒಳಬರಲು ಹಿಂದು ಮುಂದು ನೋಡುತ್ತಿದ್ದವಳನ್ನು ಅವಳ ಹೆಜ್ಜೆಯ ಸದ್ದಿನಿಂದಲೇ ಗುರುತಿಸಿ ಅವಳ ಕಡೆಗೆ ತಿರುಗದೆಯೇ ಒಳಗೆ ಕರೆದಿದ್ದ ಅವಳನ್ನು ಶರಶ್ಚಂದ್ರ. ರಂಗಜ್ಜನ ಮಾತಿನಂತೆಯೇ ಅವರ ಮನಸ್ಸಿಗೆ ಬೇಸರ ಆಗಬಾರದು ಎಂದು ದೇವರಿಗೆ ತುಪ್ಪದ ದೀಪ ಬೆಳಗಿಸಿ ಹೊರಬಂದವಳು ಸೀದಾ ಶರಶ್ಚಂದ್ರನ ರೂಮಿನತ್ತ ನಡೆದಿದ್ದಳು ಪ್ರಾರ್ಥನಾ. ಅವಳಿಗೆ ಅವನನ್ನು ಪ್ರಶ್ನಿಸಿದ ಹೊರತು ಸಮಾಧಾನ ಇಲ್ಲ. ಯಾಕೆ ಅವನು ಹೀಗೆ ಮಾಡಿದ ಎಂದು. ಅವನ ರೂಮಿನ ಹತ್ತಿರವೇನೋ ಬಂದಿದ್ದಳು, ಆದರೆ ಒಳಗಡೆ ಹೋಗಲು ಭಯವಾಯಿತು ಅವಳಿಗೆ. ತಾನು ಒಮ್ಮೆ ರೂಮಿನ ಒಳಗಡೆ ಹೋಗಿ ಆಗಿರುವ ಅವಾಂತರವೇ ಸಾಕಾಗಿದೆ ಎಂದುಕೊಂಡು ಅಲ್ಲಿಯೇ ನಿಂತಿದ್ದಳು ಹುಡುಗಿ. ಅವಳು ಬಂದೇ ಬರುತ್ತಾಳೆ ಎಂಬ ನಿರೀಕ್ಷೆಯಲ್ಲೇ ಕೈಕಟ್ಟಿ ಬಾಗಿಲಿಗೆ ಬೆನ್ನು ಹಾಕಿ ಮೇಲೆ ನೋಡುತ್ತಾ ನಿಂತಿದ್ದವನಿಗೆ ತನ್ನವಳ ಹೆಜ್ಜೆ ಸದ್ದು ಕೇಳಿಸಿತ್ತು. ಮುಗುಳ್ಳಗೂ ಮೂಡಿತ್ತು ಅವನ ಮುಖದ ಮೇಲೆ.
ಕಮ್ಮಿನ್ ಪ್ರಾರ್ಥನಾ ಎಂದಿದ್ದ ಶರಶ್ಚಂದ್ರ ಅವಳತ್ತ ತಿರುಗದೆಯೇ ಅನುಮಾನಿಸುತ್ತಲೇ ಒಳಗೆ ಬಂದಿದ್ದಳು ಹುಡುಗಿ ನಿಧಾನವಾಗಿ. ಹೇಳು, ಏನು ಬೇಕಿತ್ತು? ನನಗೆ ಗೊತ್ತು, ಏನಾದರೂ ಕೆಲಸ ಇಲ್ಲದೆ ನೀನು ನನ್ನ ಹುಡುಕೊಂಡು ಬರೋಳಲ್ಲ. ಟೆಲ್ ಮಿ, ವಾಟ್ಸ್ ದ ಮ್ಯಾಟರ್ ಎಂದಿದ್ದ ಮೃದುವಾಗಿ ಶರಶ್ಚಂದ್ರ. ಈಗಲೂ ಅವಳತ್ತ ತಿರುಗಿರಲಿಲ್ಲ ಅವನು. ಅವನಿಗೆ ಪ್ರಾರ್ಥನಾ ಎಂದರೆ ಒಂದು ಬಗೆಯ ಗುಂಗು, ಮತ್ತು ಅವಳನ್ನು ನೋಡಿದರೆ ತಾನು ತಾನಾಗಿ ಇರುವುದಿಲ್ಲ, ತನ್ನನ್ನು ತಾನು ಮರೆತು ಬಿಡುತ್ತೇನೆ ಎಂಬುದು ಗೊತ್ತು ಅವನಿಗೆ. ಅದಕ್ಕೆ ಅವನು ಹುಡುಗಿಯ ಕಡೆ ತಿರುಗುವ ಸಾಹಸ ಮಾಡುತ್ತಿಲ್ಲ. ಅದು ಸರ್, ನೀವು ಯಾಕಂಗೆ ನಿಮ್ಮ ತಂಗಿ ತಾವು ರಂಗಜ್ಜಂತಾವೆಲ್ಲ ನಮ್ಮದು ಮದುವೆ ಆಗದೆ ಅಂತವ ಹೇಳಿತ್ತು ಎಂದಿದ್ದಳು. ಆ ವಿಷಯವನ್ನು ಹೇಳಲು ಮುಜುಗರ ಪಟ್ಟುಕೊಂಡಿತ್ತು ಹುಡುಗಿ. ಸರ್ರನೆ ಅವಳ ಕಡೆ ತಿರುಗಿ ಕಣ್ಣು ಸಂಕುಚಿಸಿ ಅವಳ ಮುಖವನ್ನೇ ಪರೀಕ್ಷಾತ್ಮಕವಾಗಿ ನೋಡಿದ ಶರಶ್ಚಂದ್ರ. ವಾಟ್ ಡು ಯು ಮೀನ್ ಪ್ರಾರ್ಥನಾ? ನಾನು ಏನು ಮಾಡಬೇಕಿತ್ತು ಅಂತ ಹೇಳ್ತಿದ್ದೀಯಾ ನೀನು? ಆ ಸಂದರ್ಭದಲ್ಲಿ ನಿನ್ನನ್ನು ಅವಳು ಬಾಯಿಗೆ ಬಂದ ಹಾಗೆ ಅಂತ ಇದ್ರು ಕೇಳಿಸಿಕೊಂಡು ಸುಮ್ಮನೆ ಇರಬೇಕಿತ್ತ? ಆಗ ನಿನ್ನ ಮರ್ಯಾದೆ ಏನಾಗ್ತಿತ್ತು? ನಿನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಈ ಮನೆಯಲ್ಲಿ ಅಂತ ಅಂದಾಜಾದರೂ ಇದೆಯಾ ನಿಂಗೆ? ಹಾಂ ಎಂದಿದ್ದ ಶರಶ್ಚಂದ್ರ ಸಣ್ಣ ಕೋಪದಲ್ಲೇ. ಹಾಗಂತ ನೀವು ಅದನ್ನ ಹೇಳಿದ್ರೆ ಮುಂದೆ ನಿಮ್ಮ ಜೀವನದ ಗತಿ ಏನಾಗ್ಬೋದು ಅಂತವ ಗೊತ್ತೈತಾ ನಿಮಗೆ? ಈ ವಿಷಯ 4 ಜನಕ್ಕೆ ಗೊತ್ತಾದರೆ ಪರಿಸ್ಥಿತಿ ಏನಾಗ್ಬಿಡ್ತದೋ ಅನ್ನೋ ಚಿಂತೆ ಆಯ್ತಾ ಇದೆ ನನಗೆ. ಸೀರಿಯಸ್ಲಿ ಅಪ್ಪು, ನೀನು ನನ್ನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೀಯಾ? ಏನನ್ಸುತ್ತೆ ನಿನಗೆ ನನ್ನ ಬಗ್ಗೆ ನಿಜವಾಗಿ? ಹಾಂ, ನನ್ನ ಜೀವನ ಯಾವ ಜೀವನ ಅಪ್ಪು? ಇದೇ ಅಲ್ವಾ ನನ್ನ ಜೀವನ? ನನ್ನ ಕಣ್ಣ ಮುಂದೆನೇ ಇದೆ ನನ್ನ ಮುಂದಿನ ಬದುಕು. ಇದನ್ನು ಬಿಟ್ಟು ಯಾವ ಬದುಕಿದೆ ನನಗೆ ಅಂತ ನೀನು ಅನ್ನೋದು? ಹಾಂ, ಅವಳ ಎರಡೂ ಭುಜ ಹಿಡಿದು ಒಂದು ಬಗೆಯ ಆವೇಶದಿಂದ ಅವಳನ್ನು ಪ್ರಶ್ನಿಸಿದ್ದ ಶರಶ್ಚಂದ್ರ ಅವಳ ಸುಂದರವಾದ ನೀಲಿ ಕಣ್ಣುಗಳನ್ನೇ ನೋಡುತ್ತಾ. ಅವನ ನೋಟಕ್ಕೆ ಅದರಲ್ಲಿದ್ದ ಅವಳಿಗೆ ಅರಿವಿಗೆ ಬರದಂತಹ ಯಾವುದೋ ಒಂದು ಭಾವಕ್ಕೆ ಸೋತು ತತ್ತರಿಸಿದ್ದಳು ಹುಡುಗಿ. ಮಾತು ಗಂಟಲಿನಿಂದ ಹೊರಬರಲು ಹಠ ಮಾಡಿತ್ತು. ಅದು ನೀವು ಮೇಘನಾ ಎಂದು ಹೇಳಲಾರದೆ ಹೇಳಲು ಪ್ರಯತ್ನಿಸಿ ಸೋತಿದ್ದಳು ಹುಡುಗಿ. ಯಾಕೆಂದರೆ ಶರಶ್ಚಂದ್ರ ಅವಳ ಮುಖದ ಹತ್ತಿರ ಮುಖ ತಂದು ಅವಳ ಮುಂಗುರುಳನ್ನು ನಿಧಾನವಾಗಿ ಸರಿಸಿ ಅವಳ ದುಂಡುಗೆನ್ನೆಗಳನ್ನು ಮೃದುವಾಗಿ ಸವರಿದ್ದ ಅತ್ಯಂತ ಆಸ್ಥೆಯಿಂದ. ಅವನ ಬಿಸಿಯುಸಿರಿನ ಶಾಖಕ್ಕೆ ಕರಗುವಂತಾಗಿತ್ತು ಅವಳಿಗೆ. ಏನು ಹೇಳಬೇಕು, ಏನು ಮಾಡಬೇಕು ಎಂದೇ ತಿಳಿಯದೆ ಕಕ್ಕಾಬಿಕ್ಕಿಯಾಗಿ ತೊಟ್ಟಿದ್ದ ಸಲ್ವಾರ್ನ ವೇಲನ್ನು ಕೈಯಿಂದ ಮುದ್ದೆ ಮಾಡುತ್ತಾ ನಿಂತು ಬಿಟ್ಟಿದ್ದಳು ಪ್ರಾರ್ಥನಾ. ಅವನ ಮನದಲ್ಲಿ 100 ಆಸೆಗಳ ಕಲರವ, ನವಿರಾದ ಕಂಪನ ಎದೆಯೊಳಗೆ. ಈ ಮುದ್ದು ಪೆದ್ದು ಹುಡುಗಿ ನನ್ನವಳು ಎನ್ನುವ ಭಾವನೆಯೇ ಅವನನ್ನು ಪುಳಕಿತಗೊಳಿಸುತ್ತಿತ್ತು. ಆದರೆ ಇವಳಿಗೆ ಅದನ್ನು ಅರ್ಥ ಮಾಡಿಸುವ ಬಗೆ ಹೇಗೆ ಎಂಬುದು ಅವನನ್ನು ಚಿಂತಿತನನ್ನಾಗಿಸುತ್ತಿತ್ತು. ಅದು ನೀವು ಮೇಘನಾ ಮೇಡಮ್. ಹುಡುಗಿಯ ಮಾತು ಅವನನ್ನು ಇಹಕ್ಕೆ ತಂದಿತ್ತು. ವಾಟ್? ಏನು ಮೇಘನಾ ಮೇಡಮ್? ಅವರ ವಿಷಯ ಯಾಕೆ ಬಂತು ಮಧ್ಯದಲ್ಲಿ? ಇದು ನಿನ್ನ ಜೀವನ ಪ್ರಾರ್ಥನಾ. ಅವರ ವಿಷಯ ಇಲ್ಲಿ ಎಳೆದು ತರೋದು ನನಗೆ ಇಷ್ಟ ಇಲ್ಲ. ಸಣ್ಣ ಕೋಪ ಇತ್ತು ಅವನ ಮಾತಿನಲ್ಲಿ, ಅವನ ಮುಖದಲ್ಲಿ. ಅವಳಿಗೂ ಕೋಪ ಬಂದಿತ್ತು. ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ನೀವು ಯಾವ ಸಂದರ್ಭದಲ್ಲಿ ಮದುವೆ ಆಗಿದ್ದು ಅಂತವ ನನಗೆ ಗೊತ್ತದೆ. ಅದು ನಿಮಗೆ ಇಷ್ಟ ಇರಲಿಲ್ಲ ಅನ್ನೋದು ಗೊತ್ತದೆ. ಮತ್ತೆ ಯಾಕೆ ನನ್ನ ಇಲ್ಲೇ ಮಡಿಕೊಂಡು ನೀವು ಕಷ್ಟಪಟ್ಟು ನನಗೂ ಹಿಂಸೆ ಕೊಡ್ತಾ ಇದ್ದೀರಿ? ಬಿಟ್ಬಿಡಿ ನಾನೆಲ್ಲಾದರೂ ಬದುಕೋತೀನಿ. ನೀವು ನೆಮ್ಮದಿಯಾಗಿ ಬದುಕಿ ಎಂದಿದ್ದಳು ಹುಡುಗಿ ಅಳುವ ಧ್ವನಿಯಿಂದ. ಅವಳು ಬಾಯಿ ಮುಚ್ಚಿದ ಮರುಕ್ಷಣ ಅವಳ ಮುಖ ಅವನ ಹಿಡಿತದಲ್ಲಿತ್ತು. ಅಪ್ಪು, ನೀನು ನನ್ನ ಸನಿಹ ಸ್ಪರ್ಶ ಹಿಂಸೆ ಅನಿಸುತ್ತಾ ನಿನಗೆ? ನನ್ನ ಮನೆಯಲ್ಲಿ ಇರೋದು ನಿನಗೆ ಹಿಂಸೆ ಕೊಡುತ್ತಾ? ಹಾಂ ಎಂದು ನೊಂದು ಪ್ರಶ್ನಿಸಿದ್ದ ಶರಶ್ಚಂದ್ರ. ಅವಳ ಮಾತುಗಳಿಂದ ವಿಪರೀತ ನೋವಾಗಿತ್ತು ಅವನ ಮನಸ್ಸಿಗೆ. ಸತ್ಯ ಹೇಳು ಅಪ್ಪು, ನನ್ನ ವರ್ತನೆಯಲ್ಲಿ ನಿನಗೆ ಏನಾದರೂ ನಾಟಕೀಯತೆ ಕಾಣಿಸ್ತಾ ಇದೆಯಾ? ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಿನಗೆ ಹಿಂಸೆ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆಯಾ? ಹಾಂ, ನಾನು ನಿನ್ನ ಬಾಯಿಂದ ಕನಸಲ್ಲೂ ಈ ಮಾತನ್ನು ಕೇಳಲು ಇಷ್ಟಪಡಲ್ಲ ಅಪ್ಪು. ಪ್ಲೀಸ್ ಡೋಂಟ್ ಟೆಲ್ ಲೈಕ್ ದಿಸ್, ಫಾರ್ ಗಾಡ್ ಸೇಕ್. ಹೇಳಲ್ಲ ತಾನೇ? ಹಾಂ ಅಪ್ಪು. ಅವಳ ಮುಖವನ್ನೆಲ್ಲ ದೀರ್ಘವಾಗಿ ನೋಡಿ ಒಂದು ಬಗೆಯ ಆವೇಶ, ನೋವಿನಿಂದ ಕೇಳುತ್ತಿದ್ದ ಶರಶ್ಚಂದ್ರ. ಹುಡುಗಿಗೆ ಅವನ ಈ ರೂಪ ಬಹಳ ಹೊಸದು. ಗಾಬರಿಯಾಯಿತು ಅವಳಿಗೆ ಅವನ ಇಂತಹ ವರ್ತನೆಯಿಂದ. ಅವನಿಗೆ ಅವಳನ್ನು ಕಳೆದುಕೊಂಡರೆ ಎಂಬ ಭಯ, ಆತಂಕ ಅವನನ್ನು ಇಂತಹ ಪರಿಸ್ಥಿತಿಗೆ ದೂಡಿತ್ತು. ಅನಾಥನಾಗಿದ್ದವನಿಗೆ ಒಮ್ಮೆ ಎಲ್ಲವೂ ಸಿಕ್ಕು ಮತ್ತೆ ಎಲ್ಲವನ್ನೂ ಕಳೆದುಕೊಂಡು ಅನಾಥನಾಗೇ ಹೋಗಿದ್ದ ಶರಶ್ಚಂದ್ರ. ಕಳೆದುಕೊಂಡವನಿಗೆ ತಾನೇ ಅರ್ಥವಾಗುವುದು ಅದರ ದುಃಖ, ನೋವು ಏನು ಎಂದು. ಇಂದು ಅವನು ಅದೇ ಆತಂಕದಲ್ಲಿದ್ದ. ಮತ್ತೆ ಇಲ್ಲಿ ತಾನು ಪ್ರೀತಿ ತನ್ನಿಂದ ದೂರವಾಗುವುದೋ, ತನ್ನ ಪ್ರೀತಿ ತನ್ನಿಂದ ದೂರವಾಗುವುದೋ ಎಂಬ ಅರಿಯದ ಆತಂಕ, ಭಯ ಅವನಿಗೆ. ಅಪ್ಪು ಪ್ಲೀಸ್ ಯಾರ್, ಸ್ಪೀಕ್ ಅಪ್, ಮಾತಾಡು. ನೀನು ಎಂದವನೇ ಅವಳನ್ನು ಬಿಗಿದಪ್ಪಿ ಬಿಕ್ಕಿದ್ದ ಶರಶ್ಚಂದ್ರ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.